ನಮಸ್ತೆ ಫ್ರೆಂಡ್, ಇವತ್ತು ಮೊಳಕೆ ಕಾಳಿನ ಸಾಂಬಾರು ಮಾಡೋಣ. ಹುರುಳಿ ಕಾಳನ್ನು ನಾನು ಮೊಳಕೆ ಕಟ್ಟಿದ್ದೆ. ಒಂದಿನ ನೆನೆಸಿ ಒಂದಿನ ದಿನ ಕಟ್ಟಿದರೆ ಮೊಳಕೆ ಬರುತ್ತದೆ. ನೋಡಿ ಈ ರೀತಿ. ಅರ್ಧಕ್ಕೆ ಒಂದು 5 ಟೊಮಾಟೊ ಹಣ್ಣು, ಒಂದು ಅರ್ಧ ಕಾಯಿ, ಕೊತ್ತಂಬರಿ ಸೊಪ್ಪು, ಧನಿಯಾ ಪುಡಿ, ಅಚ್ಕಾರದ ಪುಡಿ ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಶುಂಠಿ ಎಲ್ಲವನ್ನು ಫ್ರೈ ಮಾಡಿ ಇಟ್ಟುಕೊಂಡಿದ್ದೇನೆ. ಇದಕ್ಕೀಗ ಕಾಯಿ, ಕೊತ್ತಂಬರಿ, ಈ ಹುರಿದಿರುವ ಪುಡಿಯನ್ನು ಹಾಕಿ ರುಬ್ಬಿಕೊಳ್ಳಬೇಕು. ಕಾಯಿ ಎಲ್ಲವನ್ನು ಹಾಕಿ ರುಬ್ಬಿಕೊಂಡು ಅರ್ಧ ಕಾಯಿ ರುಬ್ಬಿದ ಮೇಲೆ ಟೊಮೊಟೊ ಹಾಕಿ ರುಬ್ಬಿಕೊಳ್ಳಬೇಕು. ರುಬ್ಬಿಕೊಂಡು ಮಸಾಲೆಯನ್ನು ರೆಡಿ ಮಾಡಿಕೊಳ್ಳೋಣ. ನೋಡಿ ಈ ರೀತಿ ಹಾಕಿ ರುಬ್ಬಿಕೊಳ್ಳೋಣ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್. ನೋಡಿ ಹುರಿದಿರುವ ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲವನ್ನು ಹಾಕಿದ್ದೇನೆ. ಈಗ ಇದೊಂದು 2 ಸುತ್ತು ರುಬ್ಬಿಕೊಂಡು ಬಂದ ಮೇಲೆ ಈಗ ಇದಕ್ಕೆ ಟೊಮೊಟೊ ಹಾಕಿ ರುಬ್ಬಿಕೊಂಡು ಬರೋಣ. ನೋಡಿ ಟೊಮೊಟೊ ಹಾಕೋಣ. ಈಗ ಈ ರೀತಿ ರುಬ್ಬಿದರೆ ಸಾಂಬಾರು ತುಂಬ ರುಚಿಯಾಗಿರ್ತದೆ. ನೋಡಿ ಎಲ್ಲವನ್ನು ರುಬ್ಬಿಕೊಂಡು ಬಂದಿದ್ದೇನೆ. ಈಗ ಕುಕ್ಕರಿನಲ್ಲಿ ಆಲೂಗಡ್ಡೆ, ಬದನೆಕಾಯಿ, ಕಾಳು ಬೇಯಲು ಇಟ್ಟಿದ್ದೆ. 2 ವಿಸಲ್ ಕೂಗಿಸಿಟ್ಟಿದ್ದೇನೆ. ನೋಡಿ ಈ ರೀತಿ. ನೋಡಿ ಆಲೂಗಡ್ಡೆ, ಮೊಳಕೆ ಕಾಳೆಲ್ಲ ಬೆಂದಿದೆ. ಈಗ ಇದಕ್ಕೆ ಒಗ್ಗರಣೆ ಹಾಕಿಕೊಳ್ಳೋಣ. ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಇಟ್ಟು ಅದಕ್ಕೆ 4 ಚಮಚ ಎಣ್ಣೆಯನ್ನು ಹಾಕಿದ್ದೇನೆ. ಎಣ್ಣೆ ಹಾಕಿ ಎಣ್ಣೆ ಕಾದ ಮೇಲೆ ಸಾಸಿವೆ, ಕರಿಬೇವು, ಈರುಳ್ಳಿ ಹಾಕಿ ಫ್ರೈ ಮಾಡಿಕೊಳ್ಳೋಣ. ಮೊಳಕೆ ಕಾಳು ದೇಹಕ್ಕೆ ತುಂಬ ತಂಪಾಗಿರ್ತದೆ. ಆಮೇಲೆ ಒಳ್ಳೆ ಆರೋಗ್ಯಕರವಾದ ಸಾಂಬಾರಿದು. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ಇದು ಮುದ್ದೆಗೆ, ಚಪಾತಿಗೆ, ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರ್ತದೆ. ಈರುಳ್ಳಿ ಫ್ರೈ ಆದ ಮೇಲೆ ಧನಿಯಾ ಪುಡಿ, ಅಚ್ಕಾರದ ಪುಡಿ ಹಾಕಿ ಫ್ರೈ ಮಾಡಿಕೊಳ್ಳೋಣ. ಈರುಳ್ಳಿ ಫ್ರೈ ಆಗಿದೆ. ಈಗ ಇದಕ್ಕೆ ಅಚ್ಚಕಾರದ ಪುಡಿ 1-2 ಚಮಚದಷ್ಟು ಹಾಕೋಣ. ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಳೋಣ. ಇದು ಸ್ವಲ್ಪ ಫ್ರೈ ಆದಮೇಲೆ ಧನಿಯಾ ಪುಡಿ 1-2 ಚಮಚದಷ್ಟು ಹಾಕಿ ಫ್ರೈ ಮಾಡಿಕೊಳ್ಳೋಣ. ಇದೆಲ್ಲ ಫ್ರೈ ಆದ ಮೇಲೆ ರುಬ್ಬಿರುವ ಮಸಾಲೆಯನ್ನು ಹಾಕೋಣ. ಮಸಾಲೆಯನ್ನು ಹಾಕಿ ಇದನ್ನು ಚೆನ್ನಾಗಿ ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ಸ್ವಲ್ಪ ಫ್ರೈ ಮಾಡಿಕೊಳ್ಳೋಣ. ನೋಡಿ ಈ ರೀತಿ ಎಲ್ಲವನ್ನು ಮಿಕ್ಸ್ ಮಾಡಿ ಒಂದು 5 ನಿಮಿಷ ಕಾಲ ಫ್ರೈ ಮಾಡಿದರೆ ಮಸಾಲೆ ಎಲ್ಲ ಚೆನ್ನಾಗಿ ಕುದ್ದು ಬರುತ್ತದೆ. ಈಗ ಇದಕ್ಕೆ ಬೇಯಿಸಿಟ್ಟಿರುವ ಆಲೂಗಡ್ಡೆ, ಬದನೆಕಾಯಿ, ಮೊಳಕೆ ಕಾಳನ್ನು, ಹುರುಳಿಕಾಳು ಮೊಳಕೆ ಕಟ್ಟುವುದನ್ನು ಹಾಕೋಣ. ನೋಡಿ ಈ ರೀತಿ ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿ ಅಳತೆಗೆ ತಕ್ಕಷ್ಟು ನೀರು ಹಾಕೋಣ. ನೋಡಿ ನೀರು ಹಾಕಿದ್ದೇನೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸಾಂಬಾರು ಒಂದು 5 ನಿಮಿಷಗಳಲ್ಲಿ ಚೆನ್ನಾಗಿ ಕುದ್ದಿದರೆ ಮೊಳಕೆ ಕಾಳಿನ ಸಾಂಬಾರು ತುಂಬ ಚೆನ್ನಾಗಿ ರೆಡಿಯಾಗಿರುತ್ತದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೇನೆ. ನೋಡಿ ಚೆನ್ನಾಗಿ ಕುದೀತಾ ಇದೆ. ನೋಡಿ ಸಾಂಬಾರು ಚೆನ್ನಾಗಿ ಬೆಂದು ಗಟ್ಟಿಯಾಗಿ ತುಂಬ ರುಚಿಕರವಾಗಿರ್ತದೆ. ಒಮ್ಮೆ ಮನೆಯಲ್ಲಿ ನೀವು ಮಾಡಿ ನೋಡಿ.